ಹಾಯ್ ಫ್ರೆಂಡ್, ನಾನು ವೇದ. ವೆಲ್ಕಮ್ ಟು ವೇದಾವತಿ ಲಾಗ್. ನಮ್ಮದು ಕಿಟ್ಟಿ ತಿಂಗಳಿಗೆ ಒಂದು ಸಲ ಮಾಡ್ತೀವಿ ಅಂದಲ್ಲ, ಆ ಲಾಗು. ನಾವು ಎಲ್ಲರೂ ಇವ್ರ ಮನೇಲಿ ಇದು ಸಲ ಕಿಟ್ಟಿ ಇತ್ತು. 8ನೇ ತಾರೀಕೆ ಇತ್ತು. ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ನಾನು ಊರಿಗೆ ಹಾಸ್ಪಿಟ್ಲಿಗೆ ಎಲ್ಲ ಹೋಗಿದ್ದೆ. ಹಾಗಾಗಿ ನನಗೆ ಟೈಮ್ ಆಗಲಿಲ್ಲ. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ವಿ. ನಾಗವೇಣಿಯರ ಮನೇಲಿತ್ತು ಕಿಟ್ಟಿ. ನಾವು ದೀಪಾವಳಿ ಹಬ್ಬ ಇತ್ತಲ್ಲ, ಹಾಗಾಗಿ ದೀಪ ಬೆಳಗು ಒಂದು ಇದರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ 12 ದೀಪ ಸೆಟ್ ಮಾಡಿದರು ನಾಗವೇಣಿ. ಹಾಗಾಗಿ 12 ದೀಪನೂ ಒಬ್ಬೊಬ್ಬರು ಎಲ್ಲರೂ ಹಚ್ಕೋತಾ ಬಂದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿರಿ, ಒಬ್ರಿಗೊಬ್ರು ಒಂದು ಕಡೆಯಿಂದ ಕೊಟ್ಕೋತಾ ದೀಪ ಹಚ್ಕೊತ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಎಲ್ಲರೂ ದೀಪ ಹಚ್ಚಿದ್ವಿ. ನಾನು ಇವ್ರದ್ದೆಲ್ಲ ಪರಿಚಯ ಒಂದು ಸಲ ಎಲ್ಲ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ನಾನು ಮತ್ತೇನು ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ. ಶ್ರುತಿ ಮಾಮೂಲು ನನ್ನ ಮಗಳು ಗೊತ್ತಿಲ್ಲ, ಅವಳು ಶ್ರುತಿ. ಹಾಗಾಗಿ ನಾನು ಎಲ್ರಿಗೂ ದೀಪಾವಳಿ ಹೇಳ್ತಾ ಇದ್ದಾಳೆ ಅವಳು. ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ. ಮತ್ತೆ ನಾವು ಹಚ್ಚಿದ ದೀಪನೇ ಮತ್ತೊಂದು ಸಲ ಹಚ್ಚಿ ಫೋಟೋ ಎಲ್ಲ ತಗೋತಾ ಇದ್ವಿ. ತುಂಬ ಫೋಟೋ ಶೂಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮ ಗ್ರೂಪ್ ಫೋಟೋ ವೆಲ್ಕಮ್ ಮಾಡ್ತಿದ್ದಾರೆ ಶ್ರುತಿ, ನಾಗವೇಣಿ. ಎಲ್ರಿಗೂ ವೆಲ್ಕಮ್ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಹೂಗಳು ಕೊಡ್ತಾ ಇದ್ದಾರೆ. ಎಲ್ರಿಗೂ ಹಾಯ್ ಅಂತ ಎಲ್ಲರೂ ಪರಿಚಯ ಮಾಡ್ಕೊಳ್ತಿದ್ದಾರೆ. ತುಂಬ ಚೆನ್ನಾಗಿ ದೀಪ ಹಚ್ಚಿದ ಮೇಲೆ ವೆಲ್ಕಮ್ ಮಾಡಿ ಎಲ್ಲ ಫೋಟೋಗಳು ತಗೊಂಡ್ವಿ. ಹಾಗೆಯೇ ಏನೇನೋ ಒಂದೊಂದೊಂದು ವಿಷಯ ಮಾತಾಡ್ತಾ ಇದ್ವಿ. ಇದು ಗೇಮ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದು 10 ಲೋಟ ಇರುತ್ತೆ, ಒಂದೊಂದೇ ಸೆಟ್ ಮಾಡ್ಕೊಂತು. ಫಸ್ಟ್ 4, ಆಮೇಲೆ 3 ಪಿರಮಿಡ್ ಕಟ್ಟಬೇಕು, ಆಮೇಲೆ 1 ಈ ಬಾಲು ತಗೊಂಡು ಮೇಲಿಟ್ಕೋಬೇಕು. ಇದನ್ನು ಒಂದರಿಂದ ಒಂದು ಕೈ ಬೆಳ್ಳು ಮುಟ್ಟಿಸ್ಲಿನಾಗ ಪಾಸ್ ಮಾಡಬೇಕು. ಇದು 1 ನಿಮಿಷದಲ್ಲಿ ಎಷ್ಟು ಪಾಸ್ ಆಗುತ್ತೋ ಅಷ್ಟು ಕೌಂಟ್ ಆಗುತ್ತೆ. ಹಾಗಾಗಿ ಈ ಗೇಮ್ಸು ಇವ್ರ ಮನೇಲಿ ಸೆಲೆಕ್ಟ್ ಮಾಡಿದ್ದು. ತುಂಬ ಥ್ರಿಲ್ಲಾಗಿತ್ತು, ಹಾಗೆ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ರಿ. ಇವ್ರು ಫಸ್ಟ್ ನಂಬರ್ ಮಾಡಿರ್ತೀವಿ ನಾವು, ಇವ್ರು ಫಸ್ಟ್ ಇತ್ತು ರೇಖಾ ಅವ್ರದ್ದು. ಹಾಗಾಗಿ ಅವರು ಆಟಾಡ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಆಟಾಡಿದರು. ನಿಧಾನಕ್ಕೆ ಪೇಷನ್ಸಾಗಿ ಸಮಾಧಾನದಲ್ಲಿ ಆಟಾಡಬೇಕಿದು. ಒಂದೊಂದೇ ಲೋಟದಿಂದ ಒಂದು ಬಾಲ್ ಹಾಕೋತಾ ಹೋಗ್ಬೇಕು. ಇವರು ಫುಲ್ಲು ಆಟಾಡಿದರು. ಹಾಗೆ ಶಾರದಾಮಂಟಿದು 2nd ನಂಬರ್ ಬಂದಿತ್ತು. ಅವರು ಲೋಟ ಎಲ್ಲ ಜೋಡಿಸ್ಕೊತಾ ಇದ್ದಾರೆ. ಲೋಟ ಜೋಡಿಸ್ಕೊಂಡು ಮತ್ತೆ ಇದು ಮಾಡ್ಕೊಳೋದು, ಅದೇ ಹೇಳ್ದಂಗೆ ಮೊದಲಿಂದನೂ ಜೋಡಿಸ್ಕೊಳ್ತಾ ಹೋಗೋದು. ರೂಪ ನೆಕ್ಸ್ಟ್ ಆಟಾಡಿದ್ದು. ಅವ್ರೂ ಕಪ್ಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ನಿಧಾನಕ್ಕೆ ಇದರಲ್ಲಿ ಆಟಾಡ್ಬೇಕು. ನೆಕ್ಸ್ಟು ಸುಧಾಮ್ ಅವ್ರದ್ದು ಇದ್ದಿದ್ದು. ಸುಧಾಮ್ ಅವರು ಫಾಸ್ಟಾಗಿ ಆಟಾಡ್ತಿದ್ದಾರೆ, ಚೆನ್ನಾಗಿ ಆಟಾಡ್ತಿದ್ದಾರೆ ಇವರು ಕೂಡ. ನಂದಿತ್ತು ನೋಡ್ರಿ. ನಾನು ಕಪ್ಪೆಲ್ಲ ಜೋಡಿಸ್ತಾ ಇದ್ದೀನಿ, ಚೆನ್ನಾಗಿ ಆಟಾಡ್ತಿದ್ದೀನಿ ಅಂದ್ಕೊಂಡು ಆಟಕ್ಕೆ ಕೂತಿದ್ದೆ. ನೋಡ್ರಿ ಎಷ್ಟಾಯಿತು ಅಂತ. ಪದ್ಮ ನಂದಾದ್ಮೇಲೆ ಪದ್ಮಂದಿತ್ತು. ಪದ್ಮ ಆಟಾಡ್ತಿದ್ದಾಳೆ ನೋಡಿ. ಅವಳು ನಿಧಾನಕ್ಕೆ ಆಟಾಡ್ತಿದ್ದಾಳೆ. ಅಯ್ಯೋ, ಇದಾಗ್ಬಿಡ್ತು ಅವಳದು. ಹಾಗೆ ನೆಕ್ಸ್ಟು ಮಂಗಳಮ್ಮರಂತೂ ತುಂಬ ಚೂಟಿ ಆಟಾಡೋದ್ರಲ್ಲಿ. ಎಷ್ಟು ಫಾಸ್ಟಾಗಿ ಆಟಾಡ್ತಿದ್ದಾರೆ ನೋಡಿ. ಅವ್ರದ್ದು ಯಾಕೆ ನಾಗರತ್ನಕ್ಕರು ಆಟಾಡ್ತಿದ್ದಾರೆ. ಇವರು ಕೂಡ ತುಂಬ ಚೆನ್ನಾಗಿ ಆಟಾಡ್ತಾರೆ. ನೋಡೋಣ ಹೇಗೆ ಆಟಾಡ್ತಾರೆ ಅಂಥೇಳಿ. ಇದು 1 ನಿಮಿಷದ ಗೇಮು. ನೀವೆಲ್ಲ ಇದರಲ್ಲಿ ಈ ಥರ ಆಟಾಡ್ತೀರಾ? ನಿಮಗೆಲ್ಲ ಖುಷಿ ಅನಿಸುತ್ತಾ? ನಿಮ್ಮ ಗೇಮ್ಗಳು ಹೇಗಿರ್ತವೆ ನೋಡಿ. ನಾವೆಲ್ಲ ಮೊದಲೇ ಸೆಲೆಕ್ಟ್ ಮಾಡಿಟ್ಕೊಂಡಿರ್ತೀವಿ. ಇವ್ರು ತುಂಬ ಚೆನ್ನಾಗಿ ಆಟಾಡ್ತಿದ್ದಾರಲ್ವಾ. ಇವ್ರು ಗೇಮ್ ಸೆಟ್ ಮಾಡಿದರು, ವಿನ್ ಆದರು ಇವರು. ಮತ್ತೆ ಕಪ್ ಜೋಡಿಸ್ಕೊತಿದ್ದಾರೆ 1 ನಿಮಿಷಕ್ಕಿಂತ ಹೆಚ್ಚಾಗಿ.
ಇವರು ಯಶಸ್ವಿನಿ, ಇವರು ಫಾಸ್ಟಾಗಿ ಆಟಾಡ್ತಿದ್ದಾರೆ. ನೋಡಿ ಹೇಗೆ ಆಟಾಡ್ತಾರೆ ಅಂತೇಳಿ. ನಾನಂತಿದ್ದೆ ಮೈಂಡ್ ಫ್ರೀಯಾಗಿ ಆಟಾಡಿ ಅಂತ, ಅಂತೇಳಿ ಸ್ಮೈಲ್ ಮಾಡ್ತಾ ಆಟಾಡ್ತಿದ್ದಾರೆ. ಇವರು ಸುಮಮ್ಮ ಅಂತೇಳಿ, ಇವರು ಕೂಡ ಫಾಸ್ಟಾಗಿ ಆಟಾಡ್ತಿದ್ದಾರೆ. ನೋಡೋಣ ಇವರೆಷ್ಟು ಕಪ್ಪು ಸೆಟ್ ಮಾಡ್ತಾರೆ ಅಂತ. ಪಿರಮಿಡ್ ಕಟ್ಟಬೇಕು 1 ನಿಮಿಷದಲ್ಲೇ, ಏನಾದರೂ ನಾವು 1 ನಿಮಿಷದಲ್ಲೇ ಮಾಡಬೇಕು. 1 ನಿಮಿಷ ಇರೋದ್ರಿಂದ ನಾವು ಈ ಥರ ಎಲ್ಲ ಗಾಬರಿ ಅನಿಸ್ತಿರುತ್ತೆ. ತುಂಬ ಚೆನ್ನಾಗಿ ಆಟಾಡುತ್ತೆ ಅಂತಾರೆ. 1 ನಿಮಿಷ ಹೋಗಿದ್ದೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಥರ ಗೇಮ್ಸು. ಒಂಥರ ತಿಂಗಳಿಗೆ ಒಂದ್ಸಲ ನಾವೆಲ್ಲರೂ ಸೇರ್ತೀವಿ. ಈಗ ಶ್ರುತಿ ಆಟಾಡ್ತಿದ್ದಾಳೆ. ಶ್ರುತಿನೂ ಕೂಡ ತುಂಬ ಚೆನ್ನಾಗಿ ಆಟಾಡ್ತಾಳೆ. ನೋಡೋಣ ಹೇಗೆ ಎಷ್ಟು ಕಪ್ಪು ಕಲೆಕ್ಟ್ ಮಾಡ್ತಾಳೆ ಅಂತ ಗೊತ್ತಾಗುತ್ತೆ. ಇದು ಎರಡನೇ ಗೇಮು. ಒಂದು ತಟ್ಟೆ ಇಟ್ಟು 6 ಬಳೆ ಇಟ್ಟಿರ್ತಾರೆ. ಅದು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು. ಬಟ್ಟೆ ಕಟ್ಕೊಂಡು ಹುಣಸೆಬೇಕ ಜೋಡಿಸಿಡ್ತಿದ್ರು. ಒಂದು ಬಟ್ಲು ಹುಣಸೆಬೇಕ, ಅದರಲ್ಲಿ 6 ಸ್ಪೂನು ಒಂದೊಂದು ಬಳೆಗೆ ಹಾಕಬೇಕು 6 ಸಲ. ಇದಕ್ಕೇನು ಕೌಂಟ್ ಇರಲ್ಲ. ಹಾಗಾಗಿ ನೀವು ನಿಧಾನಕಾರ ಹಾಕೋಬೋದು. ಟೈಮಿಂಗ್ಸ್ ಇರಲ್ಲ. ಆಮೇಲೆ 6 ಸಲ ಕೌಂಟಿಂಗ್ ಬಿಟ್ಟರೆ ಬೇರೆ ಏನು ಇದು ಇರಲ್ಲ, ರೂಲ್ಸ್ ಇರಲ್ಲ. ಹಾಗಾಗಿ ನೋಡಿ ಆ ಥರ ಆಟಾಡ್ತಿದ್ದೀವಿ ಅಂಥೇಳಿ. ತುಂಬ ಫನ್ನಿಯಾಗಿದೆ. ಈ ಥರ ಎಲ್ಲ ಆಟಾಡ್ಕೊಡ್ದು ಅಂತ ಅವ್ರು ತೋರಿಸ್ತಿದ್ದಾರೆ. 1 ಸ್ಪೂನ್ ಕರೆಕ್ಟಾಗಿ ಬಡಿಸ್ತೀವಲ್ಲ ಆ ಥರ ಬಡಿಸ್ಬೇಕು ಅಂತ. ಇವರು ಫಸ್ಟ್ ಆಟಾಡ್ತಿದ್ದಾರೆ. ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದಿರೋರು ಫಸ್ಟ್ ಆಟಾಡಬೇಕು ಅಂತ ನಾವು ಒಂಥರ ರೂಲ್ಸ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲೇ. ಹಾಗಾಗಿ ಇವ್ರು ಫಸ್ಟ್ ಆಟಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ. ನೋಡಿ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಗೇಮ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಸುಮಮ್ಮ ಆಟಾಡ್ತಿದ್ದಾರೆ. ಯಾರೇ ಆಟಾಡಲಿ ಟೈಮಿಂಗ್ಸ್ ಇರಲ್ಲ. 6 ಸಲ ನಾವು ಚಾನ್ಸ್ ತಗೋಬೇಕು. 6 ಸಲದಲ್ಲಿ 6 ಬಳೆ ಎಷ್ಟು ಹಾಕ್ತೀವೋ ಅದು ಒಳಗೆ ಎಷ್ಟು ಬಿದ್ದಿರುತ್ತೋ ಅಷ್ಟು ಕೌಂಟಿಂಗು. ಈಗ ರೂಪ ಆಟಾಡಿದ್ಮೇಲೆ ನೆಕ್ಸ್ಟು ಯಾರು ಇರುತ್ತೋ, ಈಗ ರೆಗ್ಯುಲರಾಗಿ ಯಾರ್ಯಾರು ಆಟಾಡ್ತಿದ್ವೋ ಅದು ಮತ್ತೆ ಆಟಾಡೋಕ್ಕಂತ ಹೋಗ್ಬೇಕು. ಲೇಟಾಗಿ ಬಂದವ್ರು ಮಾತ್ರ ನಾವು ಆ ಥರ ರೂಲ್ಸ್ ಮಾಡ್ಕೊಂಡಿರೋದು. ಈಗ ಸುಧಮ್ಮರು ಚೆನ್ನಾಗಿ ಆಟಾಡ್ತಿದ್ದಾರೆ. ಇದಕ್ಕೆ ಟೈಮಿಂಗ್ಸ್ ಇಲ್ಲ ಅನ್ನೋದೊಂದು ಸಮಾಧಾನ ಅಷ್ಟೇ. ನಾವೊಂದು ಗೆಸ್ ಮೇಲೆ ಹಾಕಬೇಕು. ಆ ಬಳೆ ಒಳಗೆ ಹಾಕ್ದಂಗೆ ಕಣ್ಣಿಗೆ ಏನು ಕಾಣ್ತಿರಲ್ಲ. ನಾನೀಗ ಆಟಾಡ್ತಿದ್ದೀನಿ ನೋಡಿ. ನಾನು ಖುಷಿಯಾಗಿ ಆಟಾಡ್ತಿದ್ದೀನಿ. ನೋಡೋಣ ಎಷ್ಟು ಬೀಳುತ್ತೆ ಅಂತ, ಕೌಂಟಿಂಗು ಎಷ್ಟಾಗುತ್ತೆ ಅಂತೇಳಿ. ಈಗ ಪದ್ಮ ಆಟಾಡ್ತಿದ್ದಾರೆ. ಪದ್ಮನೂ ಕೈಯಲ್ಲಿ ಇಟ್ಕೊಂಡು ಆಟಾಡಿದ್ರೆ ಚೆನ್ನಾಗಿ ಅಂತ ಕೈಯಲ್ಲಿ ಇಟ್ಕೊಂಡ್ರು. ಈಗ ಮಂಗಳಮ್ಮವ್ರು ಆಟಾಡ್ತಿದ್ದಾರೆ. ಮಂಗಳಮ್ಮರಂತೂ ತುಂಬ ಆಟದಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಾರೆ ಅವರು. ಎಲ್ಲ ಕ್ಲಬ್ಸ್ ಹಾಕ್ತಿದ್ದಾರೆ ಕರೆಕ್ಟಲ್ಲಿ ಬಳೆಗೆ ಹಾಕಿದ್ರು ಅಂತ. ಈಗ ಶ್ರುತಿ ಆಟಾಡ್ತಿದ್ದಾಳೆ ನೋಡಿ. ಶ್ರುತಿನೂ ಎಷ್ಟು ಹಾಕ್ತಾಳೆ ನೋಡೋಣ. ಯಾರಿಗೇ ಆಗಲಿ 6 ಚಾನ್ಸ್ ಅಷ್ಟೇ. ಹಂಗಾಗಿ ನಾವು ನೋಡ್ಕೊಂಡು ಆಟಾಡಬೇಕು. ನಾವು ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಯಾವ ಥರ ರೆಡಿ ಮಾಡಿದರು ನೋಡೋಣ. ನಾಗವೇಣಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ನಾವು ಈ ಕಿಟ್ಟಿ ಪಾರ್ಟಿ ಅಂತ ಮಾಡ್ಕೊಂಡಿದ್ದೀವಲ್ಲ, ಒಂಥರ ಎಂಜಾಯ್ ಮಾಡ್ತೀವಿ, ಹಾಡು ಹೇಳ್ತೀವಿ. ಅದನ್ನು ಮುಂದಿನ ಲಾಗಲ್ಲಿ ತೋರಿಸ್ತೀನಿ. ಇದು ಲಾಗ್ ತುಂಬ ದೊಡ್ಡದಾಗುತ್ತೆ ಅಂತ ನಾನು 2 ಭಾಗ ಅಥವಾ 2 ಭಾಗ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಆದರೆ 3 ಭಾಗ ಮಾಡ್ತೀನಿ. ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ರು. ಗರ್ಕೆ ಗಣಪತಿಗೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಇವರು ದೀಪದ ಅಲಂಕಾರಕ್ಕೂ ಉಪಯೋಗಿಸಿದ್ದಾರೆ ನಾಗವೇಣಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ. ಇಷ್ಟ ಆಯಿತಾ? ಮುಂದುವರಿಯುತ್ತೆ ಈ ಭಾಗ. ಈ ಲಾಗ್ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ. ಬಾ.